ರಾಜಧಾನಿ ಬೆಂಗಳೂರಿನಲ್ಲಿ ಉಗ್ರ ಸಂಘಟನೆಯೊಂದಿಗೆ ನಂಟು ಹೊಂದಿದಂತ ಶಂಕಿತ ಉಗ್ರನನ್ನ ಹೆಬ್ಬಗೋಡಿ ಪೊಲೀಸರು ಹೆಚ್ಚಿನ ತನಿಖೆಗೆ ಒಳಪಡಿಸಿದ್ದಾರೆ. ರಾಷ್ಟ್ರೀಯ ಭದ್ರತಾ ದೃಷ್ಟಿಯಿಂದ ಆತನಿಂದ ಮತ್ತಷ್ಟು ಮಾಹಿತಿ ಪಡೆದುಕೊಳ್ಳುವ ಅಗತ್ಯ ಕೂಡ ಇದೆ. ಶಂಕಿತ ಉಗ್ರ ಮಲ್ಲಿಕ್ 10 ದಿನ ಪೊಲೀಸ್ ಕಸ್ಟಡಿಗೆ. ದೇಶದ ಭದ್ರತಾ ವಿಷಯ ಹಿನ್ನೆಲೆ ಎನ್ಐಎ ಎಂಟ್ರಿ. ಪಾಕ್ ಉಗ್ರ ಸಂಘಟನೆ ಟಿಟಿಪಿ ಜೊತೆಗೆ ನಂಟು ಹೊಂದಿದ ಶಂಕಿತ ಉಗ್ರ ಅಸಾಫುಲ್ ಮಲ್ಲಿಕ್ನನ್ನ ಬಂಧಿಸಿ ಹೆಬ್ಬಗುಡಿ ಪೊಲೀಸರು ಬಂಧಿಸಿ ಇದೀಗ ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ. ಕೋರ್ಟ್ ಆರೋಪಿಯನ್ನ 10 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಒಪ್ಪಿಸಿದೆ. ಹೆಬ್ಬಗುಡಿ ಪೊಲೀಸರು ಅಸಾಫುಲ್ ಮಲ್ಲಿಕ್ನನ್ನ ಕಸ್ಟಡಿಗೆ ಪಡೆದುಕೊಂಡು ಮೊಬೈಲ್, ಸಾಮಾಜಿಕ ಜಾಲತಾಣಗಳ ಸಂಪರ್ಕ ಹಾಗೂ ಚಾಟ್ಗಳ ಕುರಿತಾಗಿ ಹೆಚ್ಚಿನ ವಿಚಾರಣೆ ಕೂಡ ನಡೆಸುತ್ತಿದ್ದಾರೆ. ಆರೋಪಿಯ ಸಂಪರ್ಕದಲ್ಲಿದ್ದ ವ್ಯಕ್ತಿಗಳು ಯಾರು, ಟಿಟಿಪಿ ಉಗ್ರ ಸಂಘಟನೆಯೊಂದಿಗೆ ಆತನ ಸಂಪರ್ಕದ ಹಿಂದಿರುವವರು ಯಾರು, ಯಾವ ದಾಳಿಗೆ ಸಂಚನ್ನ ರೂಪಿಸಲಾಗಿತ್ತು ಎಂಬುದರ ಬಗ್ಗೆ ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಇನ್ನು ಪಶ್ಚಿಮ ಬಂಗಾಳ ಮೂಲದ ಅಸಾಫುಲ್ ಮಲ್ಲಿಕ್ 1.5 ವರ್ಷಗಳ ಹಿಂದೆ ಬೆಂಗಳೂರಿಗೆ ಬಂದು ಖಾಸಗಿ ಕಂಪನಿಯಲ್ಲಿ ಸೆಕ್ಯೂರಿಟಿ ಕೆಲಸ ಮಾಡಿಕೊಂಡು ಜಿಗಣಿಯಲ್ಲಿ ವಾಸವಾಗಿದ್ದ. ಫೇಸ್ಬುಕ್ನಲ್ಲಿ ಉಗ್ರ ಸಂಘಟನೆಯ ಟಿಟಿಪಿ ಸದಸ್ಯ ಇಮ್ರಾನ್ ಅಹಿಂದರ್ ಜೊತೆಗೆ ಸಂಪರ್ಕ ಹೊಂದಿದ್ದ. ಅಫ್ಘಾನಿಸ್ತಾನದಲ್ಲಿರುವಂತಹ ಇಮ್ರಾನ್ ಜೊತೆ ಸಂಪರ್ಕದಲ್ಲಿದ್ದ ಬಗ್ಗೆ ಪೊಲೀಸರಿಗೆ ಮಾಹಿತಿ ಸಿಕ್ಕಿದೆ. ಮೊಬೈಲ್ ಪರಿಶೀಲನೆ ವೇಳೆ ಫೇಸ್ಬುಕ್, ವಾಟ್ಸ್ಆಪ್, ಟೆಲಿಗ್ರಾಂ ಸೇರಿದಂತೆ ಇತರೆ ಎನ್ಕ್ರಿಪ್ಟ್ ಆಪ್ಗಳ ಮೂಲಕ ಚಾಟ್ ನಡೆಸಿರುವುದು ಪತ್ತೆಯಾಗಿದೆ ಅಂತ ಹೇಳಲಾಗಿದೆ. ಚಾಟ್ಗಳ ಪರಿಶೀಲನೆ ವೇಳೆ ಪಾಕಿಸ್ತಾನ ಸೇನೆ ವಿರುದ್ಧ ದಾಳಿ ನಡೆಸಲು ಸಂಘಟನೆ ಸೇರಲು ಮುಂದಾಗಿದ್ದ ಬಗ್ಗೆ ಸುಳಿವು ಕೂಡ ಸಿಕ್ಕಿದೆ. ಮಲ್ಲಿಕ್ನನ್ನ ಕೆಲವರು ಊರಿಗೆ ತೆರಳಿದ್ದ ವೇಳೆ ಸಂಪರ್ಕಿಸಿದ್ರ ಅಥವಾ ಟಿಟಿಪಿ ಸಂಘಟನೆಯೊಂದಿಗೆ ಆತನ ಸಂಪರ್ಕ ಹೇಗೆ ಬೆಳೀತು, ಜೊತೆಗೆ ಪಾಕಿಸ್ತಾನ ಸೇನೆ ಸೇರಿದಂತೆ ಭಾರತದ ಮೇಲೆ ಎಲ್ಲೆಲ್ಲಿ ದಾಳಿ ಮಾಡಲು ಸಂಚನ್ನ ರೂಪಿಸಿದರು ಎಂಬ ಹಲವು ಆಯಾಮಗಳಲ್ಲಿ ತನಿಖೆ ನಡೀತಾ ಇದೆ. ಇವನು ಆಕ್ಚುಲಿ ಇದು 2ನೇ ಸತಿ ಬೆಂಗಳೂರಿಗೆ ಬಂದಿರೋದು. ಮೊದಲನೇ ಸತಿ ಆಫ್ಟರ್ ಕರೋನಾ ಆದ್ಮೇಲೆ ಬಂದು ಇಲ್ಲಿ ಕೆಲಸ ಮಾಡಿದ್ದ ಬೇರೆ ಕಂಪನಿನಲ್ಲಿ. ಈ ಕಂಪನಿನಲ್ಲಿ ಕಳೆದ 1 ವರ್ಷದಿಂದ ಕೆಲಸ ಮಾಡ್ತಾನೆ. ಜಿಗನಿನಲ್ಲಿ ವಾಸ ಮಾಡಿದ್ದಾನೆ. ಇಲ್ಲಿ ಇಂಡಸ್ಟ್ರಿಯಲ್ ಏರಿಯಾದಲ್ಲೆಲ್ಲ ಓಡಾಡ್ತಾ ಇರ್ತಾನೆ. ಇವರು ಬಾಂಗ್ಲಾದ ನಮ್ಮ ವೆಸ್ಟ್ ಬೆಂಗಾಲ್ದ ಮೂಲವಾಗಿದ್ದಾರೆ. ಪಾಸ್ಪೋರ್ಟ್ ಸಹ ಒಂದು ಅಲ್ಲಿದೆ. ಸದ್ಯ ಅಸಾಫುಲ್ ಮಲ್ಲಿಕ್ 10 ದಿನಗಳ ಕಾಲ ಪೊಲೀಸ್ ಕಸ್ಟಡಿಯಲ್ಲಿದ್ದು ಹೆಬ್ಬಗುಡಿ ಪೊಲೀಸರು ಪ್ರಕರಣದ ತನಿಖೆ ಮುಂದುವರೆಸಿದ್ದಾರೆ. ತನಿಖೆ ಪೂರ್ಣಗೊಂಡ ಬಳಿಕ ಆತನ ಸಂಪರ್ಕ ಹಾಗೂ ಸಂಚನ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನ ಕಲೆ ಹಾಕಲಿದ್ದಾರೆ ಹಾಗೂ ಹೆಚ್ಚಿನ ಮಾಹಿತಿ ಕೂಡ ಹೊರಬರಬೇಕಾಗಿದೆ. ರಾಜಧಾನಿ ಬೆಂಗಳೂರಿನಲ್ಲಿ ಉಗ್ರ ಸಂಘಟನೆಯೊಂದಿಗೆ ನಂಟು ಹೊಂದಿದಂತ ಶಂಕಿತ ಉಗ್ರನನ್ನ ಹೆಬ್ಬಗೋಡಿ ಪೊಲೀಸರು ಹೆಚ್ಚಿನ ತನಿಖೆಗೆ ಒಳಪಡಿಸಿದ್ದಾರೆ. ರಾಷ್ಟ್ರೀಯ ಭದ್ರತಾ ದೃಷ್ಟಿಯಿಂದ ಆತನಿಂದ ಮತ್ತಷ್ಟು ಮಾಹಿತಿ ಪಡೆದುಕೊಳ್ಳುವ ಅಗತ್ಯ ಕೂಡ ಇದೆ. ಶಂಕಿತ ಉಗ್ರ ಮಲ್ಲಿಕ್ 10 ದಿನ ಪೊಲೀಸ್ ಕಸ್ಟಡಿಗೆ. ದೇಶದ ಭದ್ರತಾ ವಿಷಯ ಹಿನ್ನೆಲೆ ಎನ್ಐಎ ಎಂಟ್ರಿ. ಪಾಕ್ ಉಗ್ರ ಸಂಘಟನೆ ಟಿಟಿಪಿ ಜೊತೆಗೆ ನಂಟು ಹೊಂದಿದ ಶಂಕಿತ ಉಗ್ರ ಅಸಾಫುಲ್ ಮಲ್ಲಿಕ್ನನ್ನ ಬಂಧಿಸಿ ಹೆಬ್ಬಗುಡಿ ಪೊಲೀಸರು ಬಂಧಿಸಿ ಇದೀಗ ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ. ಕೋರ್ಟ್ ಆರೋಪಿಯನ್ನ 10 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಒಪ್ಪಿಸಿದೆ. ಹೆಬ್ಬಗುಡಿ ಪೊಲೀಸರು ಅಸಾಫುಲ್ ಮಲ್ಲಿಕ್ನನ್ನ ಕಸ್ಟಡಿಗೆ ಪಡೆದುಕೊಂಡು ಮೊಬೈಲ್, ಸಾಮಾಜಿಕ ಜಾಲತಾಣಗಳ ಸಂಪರ್ಕ ಹಾಗೂ ಚಾಟ್ಗಳ ಕುರಿತಾಗಿ ಹೆಚ್ಚಿನ ವಿಚಾರಣೆ ಕೂಡ ನಡೆಸುತ್ತಿದ್ದಾರೆ. ಆರೋಪಿಯ ಸಂಪರ್ಕದಲ್ಲಿದ್ದ ವ್ಯಕ್ತಿಗಳು ಯಾರು, ಟಿಟಿಪಿ ಉಗ್ರ ಸಂಘಟನೆಯೊಂದಿಗೆ ಆತನ ಸಂಪರ್ಕದ ಹಿಂದಿರುವವರು ಯಾರು, ಯಾವ ದಾಳಿಗೆ ಸಂಚನ್ನ ರೂಪಿಸಲಾಗಿತ್ತು ಎಂಬುದರ ಬಗ್ಗೆ ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಇನ್ನು ಪಶ್ಚಿಮ ಬಂಗಾಳ ಮೂಲದ ಅಸಾಫುಲ್ ಮಲ್ಲಿಕ್ 1.5 ವರ್ಷಗಳ ಹಿಂದೆ ಬೆಂಗಳೂರಿಗೆ ಬಂದು ಖಾಸಗಿ ಕಂಪನಿಯಲ್ಲಿ ಸೆಕ್ಯೂರಿಟಿ ಕೆಲಸ ಮಾಡಿಕೊಂಡು ಜಿಗಣಿಯಲ್ಲಿ ವಾಸವಾಗಿದ್ದ. ಫೇಸ್ಬುಕ್ನಲ್ಲಿ ಉಗ್ರ ಸಂಘಟನೆಯ ಟಿಟಿಪಿ ಸದಸ್ಯ ಇಮ್ರಾನ್ ಅಹಿಂದರ್ ಜೊತೆಗೆ ಸಂಪರ್ಕ ಹೊಂದಿದ್ದ. ಅಫ್ಘಾನಿಸ್ತಾನದಲ್ಲಿರುವಂತಹ ಇಮ್ರಾನ್ ಜೊತೆ ಸಂಪರ್ಕದಲ್ಲಿದ್ದ ಬಗ್ಗೆ ಪೊಲೀಸರಿಗೆ ಮಾಹಿತಿ ಸಿಕ್ಕಿದೆ. ಮೊಬೈಲ್ ಪರಿಶೀಲನೆ ವೇಳೆ ಫೇಸ್ಬುಕ್, ವಾಟ್ಸ್ಆಪ್, ಟೆಲಿಗ್ರಾಂ ಸೇರಿದಂತೆ ಇತರೆ ಎನ್ಕ್ರಿಪ್ಟ್ ಆಪ್ಗಳ ಮೂಲಕ ಚಾಟ್ ನಡೆಸಿರುವುದು ಪತ್ತೆಯಾಗಿದೆ ಅಂತ ಹೇಳಲಾಗಿದೆ. ಚಾಟ್ಗಳ ಪರಿಶೀಲನೆ ವೇಳೆ ಪಾಕಿಸ್ತಾನ ಸೇನೆ ವಿರುದ್ಧ ದಾಳಿ ನಡೆಸಲು ಸಂಘಟನೆ ಸೇರಲು ಮುಂದಾಗಿದ್ದ ಬಗ್ಗೆ ಸುಳಿವು ಕೂಡ ಸಿಕ್ಕಿದೆ. ಮಲ್ಲಿಕ್ನನ್ನ ಕೆಲವರು ಊರಿಗೆ ತೆರಳಿದ್ದ ವೇಳೆ ಸಂಪರ್ಕಿಸಿದ್ರ
ಅಥವಾ ಟಿಟಿಪಿ ಸಂಘಟನೆಯೊಂದಿಗೆ ಆತನ ಸಂಪರ್ಕ ಹೇಗೆ ಬೆಳೀತು? ಜೊತೆಗೆ ಪಾಕಿಸ್ತಾನ ಸೇನೆ ಸೇರಿದಂತೆ ಭಾರತದ ಮೇಲೆ ಎಲ್ಲೆಲ್ಲಿ ದಾಳಿ ಮಾಡಲು ಸಂಚನ್ನ ರೂಪಿಸಿದರು ಎಂಬ ಹಲವು ಆಯಾಮಗಳಲ್ಲಿ ತನಿಖೆ ನಡೀತಾ ಇದೆ. ಇವನು ಆಕ್ಚುಲಿ ಇದು ಎರಡನೇ ಸತಿ ಬೆಂಗಳೂರಿಗೆ ಬಂದಿರೋದು. ಮೊದಲನೇ ಸತಿ ಆಫ್ಟರ್ ಕರೋನಾ ಆದ್ಮೇಲೆ ಬಂದು ಇಲ್ಲಿ ಕೆಲಸ ಮಾಡಿದ್ದ ಬೇರೆ ಕಂಪನಿನಲ್ಲಿ. ಈ ಕಂಪನಿನಲ್ಲಿ ಕಳೆದ 1 ವರ್ಷದಿಂದ ಕೆಲಸ ಮಾಡ್ತಾನೆ. ಜಿಗನಿನಲ್ಲಿ ವಾಸ ಮಾಡಿದ್ದಾನೆ. ಇಲ್ಲಿ ಇಂಡಸ್ಟ್ರಿಯಲ್ ಏರಿಯಾದಲ್ಲೆಲ್ಲ ಓಡಾಡ್ತಾ ಇರ್ತಾನೆ. ಇವರು ಬಾಂಗ್ಲಾದ ನಮ್ಮ ವೆಸ್ಟ್ ಬೆಂಗಾಲ್ದ ಮೂಲವಾಗಿದ್ದಾರೆ. ಪಾಸ್ಪೋರ್ಟ್ ಸಹ ಒಂದು ಅಲ್ಲಿದೆ. ಸದ್ಯ ಅಸಾಫುಲ್ ಮಲ್ಲಿಕ್ 10 ದಿನಗಳ ಕಾಲ ಪೊಲೀಸ್ ಕಸ್ಟಡಿಯಲ್ಲಿದ್ದು, ಹೆಬ್ಬಗೋಡಿ ಪೊಲೀಸರು ಪ್ರಕರಣದ ತನಿಖೆ ಮುಂದುವರೆಸಿದ್ದಾರೆ. ತನಿಖೆ ಪೂರ್ಣಗೊಂಡ ಬಳಿಕ ಆತನ ಸಂಪರ್ಕ ಹಾಗೂ ಸಂಚನ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನ ಕಲೆ ಹಾಕಲಿದ್ದಾರೆ ಹಾಗೂ ಹೆಚ್ಚಿನ ಮಾಹಿತಿ ಕೂಡ ಹೊರಬರಬೇಕಾಗಿದೆ.